ಚಿಕ್ಕ ಮಕ್ಳಿಗೆಲ್ಲ ಸೊ ಹಾಗಾಗಿ ಪ್ರೋಟೀನ್ ಇರಲಿ ಅಂತೇಳಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡ್ತೀವಿ. ಸೊ ಇವಾಗ ನಾನು ತುಪ್ಪ ಹಚ್ಕೊಂಡಿದ್ದೀನಿ, ತುಪ್ಪ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಚಿಕ್ಕ ಚಿಕ್ಕ ದೋಸೆ, ಇನ್ನು ಅವಲಕ್ಕಿ ಅಂತೂ ಗೊತ್ತೇ ಇರುತ್ತೆ ವೇಟ್ ಗೇನ್ ಆಗುತ್ತೆ ಅಂತ ಮಕ್ಳಿಗೆ ಕೊಡ್ತಾ ಇರ್ತೀವಿ. ನಾನು ನನ್ನ ಮಗನ ಬಾಕ್ಸಿಗೆ ಅವಲಕ್ಕಿ ಅಥವಾ ಉಪ್ಪಿಟ್ಟು ಮತ್ತು ಮ್ಯಾಗಿ ಈ ಥರ ಏನೂ ಕಳಿಸಲ್ಲ. ಅವನಿಗೆ ಕಳಿಸೋದೇ ಮಟನ್ ಟಂಟ್ ರೋಟನ್ ಟಂಟ್ ಇನ್ನು ಬೇಡ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನಾನಿವಾಗ ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಹೊಸ ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂತಂದರೆ, ಮಕ್ಕಳು ಏನಾದರೂ ಸಡನ್ನಾಗಿ ದೋಸೆ ಬೇಕು ಅಂತ ಕೇಳಿದರೆ, ಸೊ ಅಕ್ಕಿ ನೆನೆಸಿ ಹಾಕಿ ದೋಸೆ ಮಾಡೋದು ಕಷ್ಟ ಆಗುತ್ತೆ. ಆವಾಗ ಸಡನ್ನಾಗಿ ಬೇಕಾಗಿರೋ ಹೈ ಪ್ರೋಟೀನ್ ಇರೋವಂಥ ದೋಸೆನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಿಮ್ಮ ಮನೇಲಿ ಯಾರಾದರೂ ಮಕ್ಕಳು ಸಡನ್ನಾಗಿ ದೋಸೆ ಮಾಡಿಕೊಡಿ ಅಂತ ಕೇಳಿದಾಗ ಇದನ್ನು ಮಾಡಿಕೊಡ್ಬೋದು. ಸೊ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಈ ದೋಸೆನ ಮಕ್ಕನ್ ದೋಸೆ ಅಂತಲೂ ಹೇಳ್ಬೋದು. ಈ ಮಕ್ಕನ್ ದೋಸೆಗೆ ನಾನು ಸ್ವಲ್ಪ ಮಕ್ಕನ್ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ರವೆ ತೊಗೊಂಡಿದ್ದೀನಿ. ಅಂದರೆ ಚಿಕ್ಕದು ರವೆ ಇರುತ್ತಲ್ವ, ಬಾಂಬೆ ರವೆ ಏನೋ ಅಂತಾರಲ್ಲ ಆ ರವೆ, ರವೆ ಉಂಡೆ ಮಾಡ್ತೀವಲ್ಲ ಆ ರವೆ ತೊಗೊಂಡಿದ್ದೀನಿ. ಆ ರವೆನೂ ಹಾಕಿ ಎಲ್ಲ ಸ್ವಲ್ಪ ಮೊಸರು, ಅಂದರೆ ಮೊಸರು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತೇಳಿ ಹಾಕ್ಕೊಂಡಿದ್ದೀನಿ. ಮೊಸರು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಮೊಸರನ್ನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಹುಳಿ ಆಗುತ್ತೆ. ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ. ಮೊಸರು ಎಲ್ಲದಕ್ಕೂ ಹತ್ತಬೇಕು ಅಂತಂದರೆ ಎಲ್ಲ ರವೆಗೂ ಆಯಿತು, ಅವಲಕ್ಕಿಗೂ ಮತ್ತು ಮಕ್ಕನ್ಗೆಲ್ಲದಕ್ಕೂ ಹತ್ತಿದ್ರೆ ಸಾಕು ಅಷ್ಟೇ. ಈ ಮಕ್ಕನ್ನಲ್ಲಿ ತುಂಬ ಪ್ರೋಟೀನ್ಸ್ ಇರೋದ್ರಿಂದ ಮಕ್ಕನ್ನ ಮಕ್ಕಳಿಗೆ ಕೊಡ್ತಾ ಇರಬೇಕು. ಮಕ್ಕನ್ನಲ್ಲಿ ಸ್ವೀಟ್ ಮಾಡ್ಕೊಂಡು ಕೊಡ್ಬೋದು ಅಥವಾ ಖಾರ ಮಾಡಿ ಕೊಡ್ಬೋದು, ಇಲ್ಲ ಈ ಥರ ದೋಸೆ ಮಾಡಿನೂ ಕೊಡ್ಬೋದು. ಇವಾಗ ನಾನು ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ತೊಗೊಂಡು ಬಂದಿದ್ದೀನಿ. ಅದು ಮಿಕ್ಸರ್ಗೆ ಹಾಕ್ಕೊಂಡು ತೊಗೊಂಡು ಬಂದಮೇಲೆ ಅದರಲ್ಲಿ ನಾವು ಏನಾದರೂ ತರಕಾರಿ ಇದ್ದರೆ ಮಿಕ್ಸ್ ಮಾಡ್ಕೋಬೋದು. ಮೀನ್ಸ್ ಕ್ಯಾರೆಟು ಅಥವಾ ಬೀಟ್ರೂಟು ಏನಾದರೂ ಇದ್ದರೆ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನು ದೋಸೆ ಹಾಕ್ಕೋಬೋದು. ಇಲ್ಲ ಟೊಮೊಟೊ ಬೇಡ, ಯಾಕಂದರೆ ಮೊಸರು ಹಾಕ್ಕೊಂಡಿರ್ತೀವಲ್ಲ, ಮತ್ತು ಟೊಮೊಟೊ ಹಾಕ್ಕೊಂಡ್ರೆ ಹುಳಿಯಾಗೋಗುತ್ತೆ. ಸೊ ಟೊಮೊಟೊ ಏನು ಬೇಡ, ಈರುಳ್ಳಿ ಬೇಕಿದ್ದರೆ ಈರುಳ್ಳಿ ಹಾಕ್ಕೋಬೋದು. ನಾನಿವಾಗ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಅವನಿಗೆ ಟಿಫನ್ ಬಾಕ್ಸಿಗೆ ಕಳಿಸ್ತೀನಲ್ಲ, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟು ಮತ್ತು ಆಮೇಲೆ ಸ್ವಲ್ಪ ಖಾರ, ಅಂದರೆ ಚಟ್ನಿ ಎಲ್ಲ ತಿನ್ನಲ್ವಲ್ಲ ಅವನು, ಅದಕ್ಕೋಸ್ಕರ ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ಮತ್ತು ಮಾಮೂಲಿಯಾಗಿ ಉಪ್ಪು ಹಾಕ್ಕೊಳ್ಳೇಬೇಕಲ್ವ, ಉಪ್ಪು ಹಾಕ್ಕೊಂಡಿದ್ದೀನಿ. ಸೋಡಾ ಏನೂ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ, ನಾನಂತೂ ಹಾಕ್ಕೊಳ್ಳಲ್ಲ ಸೋಡಾ ಅದಕ್ಕೆ. ಇವಾಗ ಅದೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ದೋಸೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ದೋಸೆ ಹಾಕಬೇಕು ಇವಾಗ. ತುಪ್ಪ ಇದ್ದರೆ ತುಪ್ಪ ಹಾಕ್ಕೋಬೋದು, ಇಲ್ಲ ಅಂತಂದರೆ ಈ ಥರ ಎಣ್ಣೆ ಇದ್ದರೆ ಎಣ್ಣೆ ಹಾಕ್ಕೋಬೋದು. ಮನೇಲಿ ಏನಿರುತ್ತೋ ಅದನ್ನು ಮಾಮೂಲಿ ದೋಸೆಗೆ ಏನು ಯೂಸ್ ಮಾಡ್ತೀವೋ ಅದನ್ನು ಹಾಕ್ಕೋಬೋದು. ಚಿಕ್ಕ ಮಕ್ಳಿಗೆಲ್ಲ ಸೊ ಹಾಗಾಗಿ ಪ್ರೋಟೀನ್ ಇರಲಿ ಅಂತೇಳಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡ್ತೀವಿ. ಸೊ ಇವಾಗ ನಾನು ತುಪ್ಪ ಹಚ್ಕೊಂಡಿದ್ದೀನಿ, ತುಪ್ಪ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಚಿಕ್ಕ ಚಿಕ್ಕ ದೋಸೆ ಹಾಕ್ತಾಯಿದ್ದೀನಿ. ದೊಡ್ಡ ದೋಸೆ ದೊಡ್ಡದೂ ಬರುತ್ತೆ, ಅಂದರೆ ತುಂಬ ದೊಡ್ಡದು ಬರೋಲ್ಲ, ಮಾಮೂಲಿ ಸೈಜ್ ಬರುತ್ತೆ. ಇವಾಗ ನಾನು ಇವಾಗ ಅವ್ನು ಟಿಫನ್ ಬಾಕ್ಸಿಗೋಸ್ಕರ ನಾನು ಚಿಕ್ಕದು ಹಾಕ್ತಾಯಿದ್ದೀನಿ. ಇದರಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ, ಅದಕ್ಕೋಸ್ಕರ ಇದನ್ನು ಕೊಡೋದು ಮಕ್ಕಳಿಗೆ. ಡ್ರೈ ಫ್ರೂಟ್ಸ್ ಪೌಡರ್ ಮಾಡುವಾಗ, ಇಲ್ಲ ಡ್ರೈ ಫ್ರೂಟ್ಸ್ ಉಂಡೆ ಮಾಡುವಾಗ ಎಲ್ಲದ್ರಾಗೂ ನಮ್ಮ ಮಕ್ಕನ್ ಸೇರಿಸಿದ್ರೆ ಒಳ್ಳೆಯದು. ಮಕ್ಕನ್ ತುಂಬ ಕಾಸ್ಟ್ಲಿ ಇರುತ್ತೆ, ಬಟ್ ಪರವಾಗಿಲ್ಲ, ಮಕ್ಳಿಗೋಸ್ಕರ ಅಲ್ಲ ನಾವು ಮಾಡೋದೇ ಮಕ್ಳಿಗೋಸ್ಕರ ಅಂದಮೇಲೆ ಒಂದು ಸರಿ ತೊಗೊಂಡು ಬಂದು ಅವಾಗವಾಗ ಸ್ವಲ್ಪ ಸ್ವಲ್ಪ ಕೊಡ್ತಾಯಿದ್ರೆ ಒಳ್ಳೆಯದು. ಹೆಲ್ತಿಯಾಗಿರ್ತಾರೆ ಅಂತ ಅಷ್ಟೇ. ಈಗ ಮಕ್ಕಳು ಸ್ಕೂಲ್ಗೆ ಹೋಗೋ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಏನು ಟಿಫನ್ ಕೊಡೋದು ಅಂತಲೇ ತಲೆ ಕೆಟ್ಟೋಗುತ್ತೆ. ಕೆಲವು ಮಕ್ಕಳು ರೈಸ್ ತಿಂತಾರೆ, ಕೆಲವು ಮಕ್ಕಳು ರೈಸ್ ತಿನ್ನಲ್ಲ. ಇನ್ನು ಯಾವಾಗಲೂ ದೋಸೆ ದೋಸೆ ಅಂದಾಗ ಈ ಥರ ದೋಸೆ ಮಾಡಿಕೊಡ್ಬೋದು. ಬೇರೆ ಬೇರೆ ವೆರೈಟಿ ದೋಸೆನೂ ಮಾಡಿಕೊಡ್ಬೋದು ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ಇವಾಗ ನಾನು ಹಾಕಿರೋ ದೋಸೆ ಇದೆಯಲ್ಲ, ಇಷ್ಟೇ ದೋಸೆ ಅಗಲ ಬರುತ್ತೆ. ತುಂಬ ಅಗಲ ನಾವು ಮಸಾಲೆ ದೋಸೆ ಥರ ಎಲ್ಲ ಮಾಡೋಕ್ಕಾಗಲ್ಲ ಇದನ್ನು. ಸೊ ಇಷ್ಟೇ ಅಗಲ ಬರುತ್ತೆ. ಇದನ್ನು ಬೇಕಾದರೆ ನಾನು ಮನೇಲಿ ತಿನ್ನಿಸ್ತೀನಿ. ಟಿಫನ್ ಬಾಕ್ಸ್ಗೆ ದೊಡ್ಡದಾಗುತ್ತೆ ಅಂತ ಹಾಕ್ಕೊಡಲ್ಲ, ಚಿಕ್ಕ ಚಿಕ್ಕದಾಗಿ ಹಾಕ್ಕೊಡ್ತೀನಿ. ಯಾಕಂದರೆ ಕೆಲವೊಂದು ಟೈಮು ಟೀಚರ್ಸ್ ತಿನ್ನಿಸ್ತಾರೆ, ಆದರೂ ಅವನೇ ತಿಂತಾ ಇದ್ದಾನೆ ಅಂತ ಅಂದಾಗ ದೊಡ್ಡದೆಲ್ಲ ತೊಗೊಳಕ್ಕೆ ಆಗಲ್ಲ ಅಂತ ನಾನು ಚಿಕ್ಕದಾಗಿ ಮಾಡಿ ಕಳಿಸ್ತಾ ಇರ್ತೀನಿ. ಚಿಕ್ಕದಾಗಿ ಮಾಡಿಕೊಟ್ರು ಆ ಮಕ್ಳಿಗೂ ಚಿಕ್ಕದು ತೊಗೊಂಡು ತಿನ್ನೋಕ್ಕೆ ಈಸಿ ಅನಿಸುತ್ತೆ, ಆಮೇಲೆ ಖುಷಿ ಆಗುತ್ತೆ ಅಂತ ನಾನು ಚಿಕ್ಕದು ಕೊಡ್ತೀನಿ. ಮನೆಯಲ್ಲಿ ನಾನೇ ತಿನ್ನಿಸ್ತೀನಲ್ಲ, ಹಾಗಾಗಿ ದೊಡ್ಡದೆಲ್ಲ ಮಾಡಿ ಕೊಡ್ತೀನಿ. ಈ ಮಕ್ಕನ್ ದೋಸೆಯಲ್ಲಿ ಎಲ್ಲ ಥರ ಹಾಕಿರ್ತೀವಲ್ಲ, ಅವಲಕ್ಕಿ ಆಮೇಲೆ ರವೆ, ಮಕ್ಕನಲ್ಲಿ ತುಂಬ ಹೈ ಪ್ರೋಟೀನ್ ಇರೋದ್ರಿಂದ ತುಂಬ ಒಳ್ಳೆಯದು ಮಕ್ಕಳಿಗೆ. ಆಮೇಲೆ ರವೆ ಕೂಡ ಆವಾಗವಾಗ ಕೊಡ್ತಾ ಇರಬೇಕು, ಒಳ್ಳೆಯದು. ಇನ್ನು ಅವಲಕ್ಕಿ ಅಂತೂ ಗೊತ್ತೇ ಇರುತ್ತೆ ವೇಟ್ ಗೇನ್ ಆಗುತ್ತೆ ಅಂತ ಮಕ್ಕಳಿಗೆ ಕೊಡ್ತಾ ಇರ್ತೀವಿ. ನಾನು ನನ್ನ ಮಗನ ಬಾಕ್ಸಿಗೆ ಅವಲಕ್ಕಿ ಅಥವಾ ಉಪ್ಪಿಟ್ಟು ಮತ್ತು ಮ್ಯಾಗಿ ಈ ಥರ ಏನೂ ಕಳಿಸಲ್ಲ. ಅವನಿಗೆ ಕಳಿಸೋದೇ ಈ ಥರ ಪ್ರೋಟೀನ್ ಇರೋವಂಥದ್ದು. ಯಾಕಂದರೆ ಸ್ಕೂಲಲ್ಲಿ ಫುಲ್ ಆ್ಯಕ್ಟಿವ್ ಆಗಿರಬೇಕು, ಮತ್ತು ಮನೇಲಿ ಕೂಡ ಆ್ಯಕ್ಟಿವ್ ಆಗಿರ್ತಾನೆ ಅವನು. ಸೊ ಈ ತಿನ್ನೋದ್ರಿಂದ ಆ್ಯಕ್ಟಿವ್ ಆಗಿರ್ತಾರೆ ಅನ್ನೋದಕ್ಕಿಂತ ಅವ್ರಿಗೆ ಪ್ರೋಟೀನ್ ಜಾಸ್ತಿ ಬೇಕಾಗುತ್ತೆ ಈ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಅದನ್ನು ಕೊಡ್ತಾ ಇರ್ತೀನಿ. ಮ್ಯಾಗಿ ಅಂತೂ ಕೊಡೋದೇ ಇಲ್ಲ.
ಈಗ ಅವನಿಗೆ ಕಾಳಾಯ್ತು, ಒಂದ್ಸರಿ ಕಾಳು ಹಾಕೋದು, ಒಂದ್ಸರಿ ಪನ್ನೀರು, ಒಂದ್ಸರಿ ಈಗ ಕ್ಯಾರೆಟ್ ಕೊಟ್ಟನಲ್ಲ ಕ್ಯಾರೆಟು, ಒಂದು 4 ಕ್ಯಾರೆಟೇ ಸಾಕು ಅವನಿಗೆ. ಅವ್ನು 4 ಕ್ಯಾರೆಟು ಮತ್ತು ಕಾಳು ಎಲ್ಲ ತಿಂದ್ಬಿಟ್ಟು ಬರ್ತಾನೆ. ನಾನು ಬಾಕ್ಸಲ್ಲಿ ಏನೇನು ಹಾಕಿರ್ತೀನಿ ಎಲ್ಲನೂ ತಿಂದ್ಬಿಟ್ಟು ಬರ್ತಾನೆ. ಆ ಥರ ತಿನ್ನೋ ಥರನೂ ಆ ಟೀಚರ್ಸ್ ಎಲ್ಲ ಮಾಡ್ತಾರಲ್ಲಿ. ಆಮೇಲೆ ತಿನ್ನಿಸ್ಬಿಟ್ಟು ತಿಂದಿಲ್ಲ ಅಂದರೆ ತಿನ್ನಿಸ್ತಾರೆ. ಸೊ ಚೆನ್ನಾಗಿದೆ ಅಲ್ಲೆಲ್ಲ. ಮತ್ತು ಇವಾಗ ಬಾಕ್ಸು, ಟಿಫನ್ ಬಾಕ್ಸ್ ಆಯಿತು ಮತ್ತು ವಾಟರ್ ಬಾಟಲು, ಬ್ಯಾಗು ಎಲ್ಲ ಸ್ಕೂಲಿಂದನೇ ಕೊಟ್ಟಿದ್ದು. ಇವಾಗ ಸ್ಕೂಲ್ಗೆ ಹೋಗೋಕೆ ರೆಡಿಯಾಗಿ ಹೋಗ್ತಾ ಇದ್ದಾನೆ. ಅವನು ಬ್ಯಾಗ್ ಹಾಕ್ಕೊಳ್ಬೇಕು ಅಂತ ಅವ್ನಿಗೆ ಎಷ್ಟು ಖುಷಿ. ಸೊ ಅವ್ನ ಕೈಯಲ್ಲಿ ಆಗಲ್ಲ ಕೊಡು ಅಂದರೆ ಕೇಳೋಕ್ಕೆ ರೆಡಿ ಇರಲ್ಲ. ಸೊ ಆದರೂ ಕೂಡ ಅವನಿಗೆ ಹಾಕ್ಕೊಳ್ಳೋದು ಬೇಡ, ಬಾಟಲು ಮತ್ತು ಟಿಫನ್ ಬಾಕ್ಸ್ ಎಲ್ಲ ಇರುತ್ತಲ್ಲ, ಭಾರ ಇರುತ್ತೆ ಅಂತ ನಾನೇ ಇಸ್ಕೊಳ್ತೀನಿ. ಸ್ಕೂಲ್ಗೆ ಹೋಗೋಕೆ ಫುಲ್ ಖುಷಿಯಿಂದ ಹೋಗ್ತಾ ಇರ್ತಾನೆ. ಇನ್ನೂ ವ್ಯಾನ್ ಬರೋಕೆ ಇನ್ನೂ ಒಂದು 10 ನಿಮಿಷ ಇದೆ, 15 ಮಿನಿಟ್ಸ್ ಇದೆ ಅನ್ನುವಾಗಲೇ ಸ್ಟಾರ್ಟ್ ಮಾಡ್ತಾನೆ. ಅಮ್ಮ ಹೊರಗೆ ಹೋಗೋಣ ಬಾ, ಹೊರಗೆ ಹೋಗೋಣ ಬಾ, ವ್ಯಾನ್ ಬರುತ್ತೆ ಅಂತೇಳಿ ಅವನೇ ನನ್ನನ್ನು ಕರ್ಕೊಂಡೋಗಿ ಆಚೆ ನಿಲ್ಲಿಸ್ತಾನೆ. ವೇಟ್ ಮಾಡ್ತಾ ಇರ್ತೀವಿ. ಈ ಕಡೆ ಬಾ, ಕೆಳಗೆ ಬಾ, ಕೆಳಗೆ ಅಲ್ಲಿ ಕೆಳಗೆ ಬಾ. ಹೇಗುಂಡ ಕೆಳಗೆ ಬಾ ಚಿನ್ನಿ. ನೀನು ನಾನು ನೀನು ನಾನು ಕೆಳಗೆ ಬರ್ತೀನಿ ಬಾ ಬಾ. ಲೋಟದ ರಾಟನ್ ಟೆಂಟನ ರಾಟನ್ ಟೆಂಟ್ ರಾಟನ್ ಟೆಂಟನ ಅಷ್ಟು ಇನ್ನು ಬೇಡ. ಅದು ರಾಟನ್ ಟೆಂಟನ ಬಾ. ಹ್ಞೂ ನೋಡಿದ್ರಲ್ಲ ನಮ್ಮ ದೋಸೆ ರೆಸಿಪಿನ. ಹಾಗೆ ಮತ್ತು ನನ್ನ ಮಗನ ತರಲೆನ. ಸ್ಕೂಲ್ಗೆ ಹೋಗುವಾಗ ಯಾವಾಗಲೂ ಇದೇ ಥರನೇ ಆ್ಯಕ್ಟಿವ್ ಆಗಿ ಖುಷಿಯಿಂದ ಹೋಗ್ತಾ ಇರ್ತಾನೆ. ಈ ಥರ ಮಕ್ಕಳು ನಿಮ್ಮ ಮಕ್ಕಳು ಖುಷಿಯಾಗಿ ಆ್ಯಕ್ಟಿವಾಗಿ ಇರಬೇಕು ಅಂದರೆ ಸ್ವಲ್ಪ ಹೆಲ್ತಿ ಫುಡ್ಡು ಹಾಗೆ ಹೈ ಪ್ರೋಟೀನ್ ಇರುವಂಥ ದೋಸೆಗಳ್ನ ಮತ್ತು ಫುಡ್ಡನ್ನ ಕೊಡ್ತಾಯಿರಿ. ಆ್ಯಕ್ಟಿವಾಗಿ ಇರ್ತಾರೆ ಮಕ್ಕಳು, ಸ್ಕೂಲ್ಗೆ ಖುಷಿಯಿಂದ ಹೋಗ್ತಾ ಇರ್ತಾರೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಸೋ ಮಚ್ ಆಲ್. ಬಾಯ್ ಬಾಯ್, ಟೇಕ್ ಕೇರ್.